ಇವತ್ತು ನಾನು ನಿಮಗೆ ಚೆನ್ನೈಯಲ್ಲಿರೋ ಪ್ಲೇಸಸ್ನ ತೋರಿಸ್ತೀನಿ. ಈ ಪಾರಿವಾಳ ಯಾವಾಗಲೂ ಬಂದು ಈ ಥರ ಕೂತ್ಕೊಳತ್ತಂತೆ, ನೋಡೋಕೆ ತುಂಬ ಚೆನ್ನಾಗಿತ್ತು ಅಂತ ತೆಗೆದೆ. ಬೆಳಗ್ಗೆ ಟಿಫನ್ಗೆ ಅಂತ ನಾವು ಇಡ್ಲಿ ಮಾಡ್ಕೊಳ್ತಾ ಇರೋದು. ನಾನೇನು ಮಾಡ್ತಾಯಿಲ್ಲ, ನನ್ನ ಫ್ರೆಂಡ್ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿದೆ ಇಡ್ಲಿ ನೋಡಿ. ಅವಳು ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಇರೋದು, ಅವರೇ ಬೇಳೆ ಸಾಂಬಾರು ಇಡ್ಲಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಮಧ್ಯಾಹ್ನದವರೆಗೂ ಎಲ್ಲೂ ಆಚೆ ಹೋಗಿಲ್ಲ, ನಿಧಾನಕ್ಕೆ ಇದ್ವಿ. ಸೊ ಮಧ್ಯಾಹ್ನ ಊಟನೂ ಮನೆಯಲ್ಲೇ ಮುಗಿಸ್ಕೊಂಡು ಹೋದ್ವಿ. ನಾವೀಗ ಸೆಕೆಂಡ್ ಡೇ ಚೆನ್ನೈ ನೋಡೋಣ ಅಂತ ಹೋಗ್ತಿದ್ದೀವಿ. ಚೆನ್ನೈಯಲ್ಲಿ ಸ್ವಲ್ಪ ನಿಯರ್ ಬೈ ಪ್ಲೇಸಸ್ಗೆ, ಒಂದೆರಡು ದೇವಸ್ಥಾನಕ್ಕೆ ಮತ್ತು ಪಾರ್ಕು ಏನೇನೋ ಫೇಮಸ್ ಇದೆ ನೋಡೋಕ್ಕೆ ಹೋಗೋಣ ಅಂದರೆ ಬೆಳಗ್ಗೆ ಎಲ್ಲ ಬಿಸಿಲು, ಸಾಯಂಕಾಲ ಆದರೆ ಮಳೆ. ಅದು ನಿನ್ನೆಯಿಂದ ಶುರುವಾಗಿದೆ ಇಲ್ಲಿ, ಇವಾಗಲೇ ಮಳೆ ಶುರುವಾಗಿದೆ. ನಾವು ರೆಡಿ ಆಗಿದ್ದೀವಿ, ಬಟ್ ಮಳೆ. ಆ್ಯಂಡ್ ನೀವು ನಾನು ನೋಡ್ಬಿಟ್ಟು ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ಸೊ ಹೋಗಿಸ್ಕೊಬೇಕು ಟ್ಯಾನ್ನ. ಇವಾಗ ಆಚೆ ಹೋಗೋಣ ಅಂತ ಇದ್ದೀವಿ, ಮಳೆಯಲ್ಲಿ ಛತ್ರ ಎತ್ಕೊಂಡು ನೋಡೋಣ ಎಲ್ಲೆಲ್ಲಿ ಹೋಗ್ಬೇಕಾಗತ್ತೆ ಅಂತ. ಚೆನ್ನೈಯಲ್ಲಿ ರೈಲ್ವೆ ಸ್ಟೇಷನ್ ಇಳಿತಿದ್ದಂಗೆ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಆ್ಯಂಡ್ ಏರ್ಪೋರ್ಟ್ ಮೆಟ್ರೋ ಅಂತ ಕೂಡ ನಾನು ತೋರಿಸ್ತಿದ್ದೀನಲ್ಲ, ಈ ಕಡೆಯಿಂದ ಏರ್ಪೋರ್ಟ್ ಮೆಟ್ರೋಗೆ ಹೋಗ್ಬೋದು. ಆ್ಯಂಡ್ ನಾರ್ಮಲ್ ಮೆಟ್ರೋಸ್ ತೊಗೊಂಡು ರೋಡ್ಗೆ ಹೋಗ್ಬೋದು. ಸೊ ಹೀಗಿದೆ ಚೆನ್ನೈಯಲ್ಲಿರೋ ಮೆಟ್ರೋ ಸ್ಟೇಷನ್. ಒಂಥರ ದೊಡ್ಡದಾಗಿ ಮಾಲ್ ಥರ ಇದೆ. ಏರ್ಪೋರ್ಟ್ ನಿಯರ್ ಬೈಯೇ ಇದ್ದಿದ್ದಕ್ಕೆ ಸೊ ನಮ್ಗೆ ಈ ಥರ ಏರೋಪ್ಲೇನ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಆ್ಯಂಡ್ ನಾವು ಹೋಗಿದ್ದು ಮುರುಗನ್ ದೇವಸ್ಥಾನಕ್ಕೆ. ಹೋದಾಗ ಆಚೆಯಿಂದ ಜನ ಯಾರೂ ಇರಲೇ ಇರಲಿಲ್ಲ. ನಾವು ಹೋಗಿ ಅಲ್ಲಿ ಒಳಗಡೆ ಸುಮಾರು ದೇವರಿತ್ತು, ಸುಮಾರು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಲಕ್ಕಿಲಿ ನನಗೆ ಪ್ರಸಾದ ಕೂಡ ಸಿಕ್ತು. ಸಿಹಿ ಪೊಂಗಲ್ ಕೊಟ್ಟಿದ್ದು, ತುಂಬ ಟೇಸ್ಟಿಯಾಗಿತ್ತು. ಪೊಂಗಲ್ ತಿಂದ್ವಿ. ಅದೆಲ್ಲ ಆದಮೇಲೆ ಗರ್ಭಗುಡಿ ಇನ್ನೂ ತೆಗೆದಿರಲಿಲ್ಲ. ಆವಾಗ ಜನನೇ ಇರಲಿಲ್ಲ, ಎಲ್ಲಿಂದ ಜನ ಬಂದರು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಹಾಗೂ ಹೀಗೂ ಮಾಡಿ ನಾವು ಗರ್ಭಗುಡಿಲಿರೋ ಮುರುಗನ್ನ ನೋಡ್ಕೊಂಬಂದ್ವಿ. ಲಿಟ್ರಲಿ ತುಂಬ ಚೆನ್ನಾಗಿತ್ತು ಮುರುಘ. ಆದರೆ ನಾವು ನೋಡ್ಕೊಂಬರೋ ಅಷ್ಟರಲ್ಲಿ ಮತ್ತೆ ನಮ್ಮ ಮಳೆರಾಯ ನಮಗೆ ಸಿಕ್ಕಿದ್ರು. ಸೊ ಮಳೆ ಬಂತು ಅಂತ ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ದೇವಸ್ಥಾನದಿಂದ ಎಕ್ಸಿಟ್ ಆಗುವಾಗ ಈ ಕಲ್ಯಾಣಿ ಸಿಗುತ್ತೆ. ಅಲ್ಲಿ ಈಶ್ವರದ ಲಿಂಗನೇ ಇತ್ತು. ಆ್ಯಂಡ್ ಕಲ್ಯಾಣಿ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಾ ಇರೋದಕ್ಕೆ ಇನ್ನೂ ತುಂಬ ಎದ್ದು ಕಾಣ್ತಾ ಇತ್ತು ಕಲ್ಯಾಣಿ. ಅದೆಲ್ಲ ಆದಮೇಲೆ ನಮ್ಮ ಪಜ್ಜಿತಿ ಏನಾಯಿತು ನೋಡಿ, ತುಂಬ ಜೋರು ಮಳೆಗೆ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ನನ್ನ ಚಪ್ಪಲಿ ಎಲ್ಲಿ ಹೋಗಿತ್ತು ಅನ್ನೋದೇ ಗೊತ್ತಿಲ್ಲ. ಹುಡುಕಿ ಫೈನಲಿ ಚಪ್ಪಲಿ ಸಿಕ್ತು. ಅದನ್ನು ತೊಗೊಂಡು ನಾವು ನೆಕ್ಸ್ಟ್ ಸ್ಟಾಪ್ಗೆ ಹೋದ್ವಿ. ಇವಾಗ ನಾವು ಹೋಗ್ತಾ ಇರೋದು ಬೆಂಗಳೂರಲ್ಲಿ MG ರೋಡ್ ಇದೆಯಲ್ಲ, ಆ ಥರ ಅಣ್ಣಾನಗರ್ ಅಂತೆ. ಸೊ ಫಸ್ಟ್ ನಾವು ಹೋಗಿದ್ದು ಚರ್ಚ್ಗೆ ಕೂಡಿ ಹೋಗಿ ಇರಲಿಲ್ವಂತೆ. ಆ್ಯಂಡ್ ನಾನು ಹೋಗೋಣ ಅಂತ ಅನ್ನಿಸ್ತು, ಇಲ್ಲೇ ದೊಡ್ಡದಾಗಿತ್ತು ಚರ್ಚ್ ಅಂತ ನಾವು ಒಳಗಡೆ ಹೋದ್ವಿ. ನಾನು ಈ ಥರ ಚರ್ಚ್ ಯಾವತ್ತೂ ನೋಡಿರೋದಿಲ್ಲ. ಈ ಥರ ಟೇಬಲ್ಸ್ ಎಲ್ಲ ಹಾಕಿ ನಾನು ಇಲ್ಲಿ ಶಿವಾಜಿನಗರಲ್ಲಿರೋ ಚರ್ಚ್ನ ನೋಡಿದ್ದೆ. ಇಟ್ ವಾಸ್ ವೆರಿ ಪೀಸ್ಫುಲ್, ಚೆನ್ನಾಗಿತ್ತು. You can find every shops, branded shops will be there. ಸೊ ಇದು ಅಣ್ಣಾನಗರ್ ಅಂತೆ, ತುಂಬ ಎಕ್ಸ್ಪೆನ್ಸಿವ್ ಏರಿಯಾ ಅಂತೆ. ಆ್ಯಂಡ್ ಬ್ರ್ಯಾಂಡೆಡ್ ಕ್ಲೋತ್ಸು ಮತ್ತು ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಎಲ್ಲ ಇಲ್ಲೇ ಸಿಗುತ್ತಂತೆ, ಬ್ರ್ಯಾಂಡೆಡ್ ಐಟಮ್ಸು. ನಾವೀಗ ಅಣ್ಣಾನಗರ್ಗೆ ಬಂದಿದ್ದೀವಿ. ಮಳೆ ಬೇರೆ, ಮುರುಘಾ ದೇವಸ್ಥಾನ ಮುಗಿಸ್ಕೊಂಡು ಚರ್ಚ್ ಮುಗಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಆ್ಯಂಡ್ ಇವಳು ಗೊತ್ತಲ್ಲ ಕೊಡಿ, ಪಾಪ ನನಗೋಸ್ಕರ ಎಲ್ಲ ಜಾಗನ ಮಳೆ ಇರಲಿ ಬಿಸಿಲಿರಲಿ ನನ್ನ ಜೊತೆ ಬಂದು ತೋರಿಸ್ತಾ ಇದ್ದಾಳೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಮೇಡ್ ಹರ್ ಹ್ಯಾಪಿ ಟೆಲ್, ಬಿಕಾಸ್ ಚರ್ಚ್ ನೋಡಿರಲಿಲ್ವಂತ ಅವಳು. ಅದಕ್ಕೆ ಬಾ ಹೋಗೋಣ ಅಂತ ಚರ್ಚಿಗೆ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ನಾನು ಆ ಥರ ಚರ್ಚ್ ನೋಡಿರಲಿಲ್ಲ. ಐ ವಾಸ್ ರಿಯಲಿ ಸ್ಕೇರ್. ಫೋಟೋ ತೆಗಿಯೋಕ್ಕಾಗತ್ತೋ, ವೀಡಿಯೋ ತೆಗೆದು ಬೈತಾರ ಅಂತ, ಅದಕ್ಕೆ ನಾನು ಅಷ್ಟು ತೆಗೆದಿಲ್ಲ. ಬರೀ ಒಂದು ಸೆಕೆಂಡ್ ಹಿಂಗೆ ತೆಗೆದು ಸುಮ್ಮನೆ. ಬಟ್ ಇಟ್ ವಾಸ್ ವೆರಿ ಪೀಸ್ಫುಲ್, ಚೆನ್ನಾಗಿತ್ತು. ಆ್ಯಂಡ್ ಮುರುಘಾ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ದೇವ್ರು ನಗ್ತಿತ್ತು ಅಂದರೆ, ನಕ್ಕಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಓಕೆ, ಈಗ ಬನ್ನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಚೆನ್ನೈಯಲ್ಲಿ ಟ್ರಾಫಿಕ್ ಸಿಗ್ನಲ್ ಹಾರ್ಟ್ ಶೇಪಲ್ಲಿ ಬರುತ್ತೆ. ಅದು ಬೆಂಗಳೂರಲ್ಲಿ ಇರಲಿಲ್ವಲ್ಲ, ಸೊ ವಾವ್ ಅನ್ನಿಸ್ತು. ಸೊ ಅಲ್ಲಿಂದ ನಾವು ಬಂದಿದ್ದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಒಳಗಡೆ ಪೂರ
ಈ ದೀಪಗಳಲ್ಲೇ ಅಲಂಕಾರ ಮಾಡಿದರು. ಆ್ಯಂಡ್ ದೇವ್ರು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮಾಮೂಲಿ ಅಯ್ಯಪ್ಪ ಸ್ವಾಮಿ ಕೂತಿರ್ತಾರಲ್ಲ ಆ ಥರ ಇರಲಿಲ್ಲ ಮುಖ ಇರೋ ಅಯ್ಯಪ್ಪ ಸ್ವಾಮಿ. ಬಟ್ ಲೈಟ್ ಆಫ್ ಮಾಡಿದ್ದೆ ದೇವಸ್ಥಾನದಲ್ಲಿ ಇನ್ನೂ ಚೆನ್ನಾಗಿತ್ತು ಆ ದೀಪಗಳಿಗೆ. ಎನಿವೇಸ್ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಕೋರಾ ಫುಡ್ ಸ್ಟ್ರೀಟ್ಗೆ. ಫುಡ್ ಸ್ಟ್ರೀಟ್ ಅನ್ನೋಕ್ಕಾಗಲ್ಲ, ಒಂದು ಬಿಲ್ಡಿಂಗಲ್ಲಿ ಫುಡ್ಸ್ ಎಲ್ಲ ಇತ್ತು ಅಷ್ಟೇ. ಬಟ್ ಇಟ್ ವಾಸ್ ವೆರಿ 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 ಕಾಸ್ಟ್ಲಿ ಆಗಿತ್ತು. ವೆಜ್ ವೆರೈಟೀಸ್, ನಾನ್ ವೆಜ್ ವೆರೈಟೀಸ್ ಎಲ್ಲ ಸಿಗ್ತಿತ್ತು. ನಾವು ಹೋಗಿದ್ದು ಸ್ಯಾಟರ್ಡೇಸ್ ಆ್ಯಂಡ್ ನಾವು ನಾನ್ ವೆಜ್ ತಿಂದಿಲ್ಲ, ಅದಕ್ಕೆ ನಾವು ವೆಜ್ ಫುಡ್ನ ಟ್ರೈ ಮಾಡಿದ್ವಿ. This is tandoori pasta and this is triple chocolate waffles. Milkshakes. Blue lime. ದಿಸ್ ಇಸ್ ಮೀ ವಿತ್ ಮೈ ಐಸ್ ಕ್ರೀಮ್. ನಾವೀಗ ಕೋರಾ ಫುಡ್ ಸ್ಟ್ರೀಟಿಗೆ ಹೋಗಿ ಮುಗಿಸ್ಕೊಂಡು ನೋಡಿ ನಾನಲ್ಲಿ ಬ್ಲೂ ಲೈಮ್ ಅಂತ ಐಸ್ ಕ್ರೀಮ್ ತಿಂದೆ. ಲಿಟ್ರಲಿ ಅದು ಬ್ಲೂ ಲೈಮ್ ಅಲ್ಲ, ರೋಡ್ ಸೈಡಲ್ಲಿ ಗೋಲಾ ಕೊಡ್ತಾರಲ್ಲ, ಹಾಂ ಇಟ್ ಈಸ್ ಬ್ಲೂ ಕಲರ್ ಆಗಿದೆ. ನಾಳೆಗೆ ಎಲ್ಲ ಗೋಲಾಗೆ ಐಸ್ನ ಅದ್ಬಿಟ್ಟು ಕೊಡ್ತಾರಲ್ವ ಆ ಥರ ಇತ್ತು. ಸೊ ದೇ ಚಾರ್ಜ್ 42 rupees. 42 rupees ಇರಲಿ ತಿಂದೆ. ಆಮೇಲೆ ನಾನು ಬರ್ತಾ ಯಾರೋ ಯೂಟ್ಯೂಬರ್ ಸಿಕ್ಬಿಟ್ಟು ನಂಗೆ ಕ್ವೆಶನ್ ಕೇಳಿದ್ರು ಆ್ಯಂಡ್ ಐ ಹ್ಯಾವ್ ಆನ್ಸರ್ಡ್ ಫಾರ್ ದ್ಯಾಟ್. ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂದರು, ಸಬ್ಸ್ಕ್ರೈಬ್ ಮಾಡಿದೆ. ಆಮೇಲೆ ಲಂಚಲ್ಲೇನೋ ಹಂಗೆ ಸೈಡಲ್ಲಿ ಪ್ರಮೋಷನ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಎನಿವೇಸ್ ಆಯಿತು, ಇವತ್ತಿನ ನಮ್ಮ ಚಿಕ್ಕ ಚೆನ್ನೈ ರೌಂಡ್ ಆಯಿತು. ಇವಾಗ ಹೋಗಿ ಮನೆಗೆ ಹೋಗೋದು ಇವಾಗ. ಯಾಕಂದರೆ ಈ ಮಳೆ ನಾವು ಜಾಸ್ತಿ ಹೋಗೋಕ್ಕೆ ಆಗಲಿಲ್ಲ. ಆ್ಯಂಡ್ ಬೆಳಗ್ಗೆ ನೋಡಿದ್ರೆ ಬಿಸಿಲು, ಸಾಯಂಕಾಲ ನೋಡಿದ್ರೆ ಮಳೆ. ಸೊ ಎಲ್ಲೂ ಹೋಗದೆ 2 ದೇವಸ್ಥಾನ ಮತ್ತು ಫುಡ್ ಸ್ಟ್ರೀಟಿಗೆ ಬಂದ್ವಿ ಅಷ್ಟೇ ಇವತ್ತಿಗೆ. ಇದೆಲ್ಲ ಮೆಟ್ರೋ ಬರೋದಕ್ಕೆ ಒಳಗಡೆ ಮೆಟ್ರೋ ಬರುತ್ತೆ. ಸೊ ದಿಸ್ ಇಸ್ ವೆರಿ ನೈಸ್. ನಾನು ಇದೇ ಫಸ್ಟ್ ಟೈಮ್ ಈ ಥರ, ಬೆಂಗಳೂರಲ್ಲಂತೂ ಇಲ್ಲ, ಇಲ್ಲಿ ನೋಡ್ತಾ ಇರೋದು. ಅಂಡರ್ ಗ್ರೌಂಡಲ್ಲಿ ಮಾತ್ರ ಈ ಥರ ಒಳಗಡೆ ಬರುತ್ತೆ. ಸೊ ಆಚೆ ಕಡೆ ಒಂದು ಡೋರ್ ಓಪನ್ ಆಗಿ ಆಮೇಲೆ ಮೆಟ್ರೋ ಓಪನ್ ಆಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಬೆಂಗಳೂರಲ್ಲಿಲ್ಲ, ಬಟ್ ಬೈ ಚಾನ್ಸ್ ನಾನು ನೋಡಿಲ್ಲ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಳಗಡೆ ಲೈಟ್ಸ್ ಕೂಡ ಎಲ್ಲೋ ಲೈಟ್ಸ್ ಇರುತ್ತೆ. ಇವಾಗಾಗಿದೆ ಮಧ್ಯಾಹ್ನ 1:15. ಸೊ ನಾವು ರೆಡಿ ಆಗಿ ಇವಾಗ ಹೊರಟಿದ್ದೀವಿ. ಹೋಟ್ಲಿಗೆ ಹೋಗಿ ಮಧ್ಯಾಹ್ನ ನಾನ್ ವೆಜ್ ತಿಂದು, ಇವತ್ತು ಸಂಡೇ ಅಲ್ವಾ, ಸೊ ಬಿರಿಯಾನಿ ತಿನ್ನೋಣ ಹೋಟ್ಲಿಗೆ ಹೋಗಿ. ಇಲ್ಲೇನೋ ಚೆನ್ನೈಯಲ್ಲಿ ಬೇರೆ ಎಲ್ಲೂ ಸಿಗದಿರೋ ಥರ ಬಿರಿಯಾನಿ ಸಿಗುತ್ತಂತೆ. ಸೊ ಹೋಗಿ ತಿನ್ನೋಣ ಅಂತ ನಾನು ಕೂಡಿ ಹೋಗ್ತಾಯಿದ್ದೀನಿ. ಈಗ ನೋಡೋಣ ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ಯಾವುದೋ ಬೀಚ್ ಹೆಸರು ಹೇಳಿದ್ರು, ಬೆಸನಟ್ ಬೀಚ್ ಅಂತೆ, ನಂಗೆ ಗೊತ್ತಿಲ್ಲ. ಮೆರಿನಾ ಬೀಚ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಾನು ಆಲ್ರೆಡಿ ನೋಡಿದ್ದೆ, ಸೊ ಬೇಡ ಅಂತ ಸುಮ್ಮನಾದ್ವಿ. ಸೊ ಫಸ್ಟ್ ಈಗ ಹೋಟ್ಲಿಗೆ ಹೋಗೋಣ. ತಲಪಕಟ್ಟಿ ನಾನ್ ವೆಜ್ ಎಲ್ಲಿ ಹೇಗಿದ್ರು ತುಂಬ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಆ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು, ಬಿಕಾಸ್ ಅವರು ಓಮ್ ಮೇಡ್ ಮಸಾಲಾಸ್ ಹಾಕ್ತಾರಂತೆ. ಬ್ಯಾಂಗ್ಳೂರಲ್ಲೂ ಈ ಬ್ರ್ಯಾಂಚ್ ಇದೆ ಅಂತ ನಾನು ಅಂದ್ಕೊತೀನಿ, ಬಟ್ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಆ್ಯಂಡ್ ಈ ರೈಸು ಸ್ಪೆಷಲ್ ಅಂತೆ. ಈ ಥರ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡಿ ಅಂದ್ಲು, ಬಟ್ ಐ ಥಿಂಕ್ ಐ ಹ್ಯಾವ್ ಟೇಸ್ಟೆಡ್ ಇಟ್. ಅದಾದ್ಮೇಲೆ ನಾವು ಪರೋಟ ತೊಗೊಂಡ್ವಿ. ಆ್ಯಂಡ್ ಈ ಚಿಕನ್ ಹೆಸರು ನಾನು ಮರ್ತೋಗಿದ್ದೀನಿ, ಬಟ್ ಇದು ತಿಂದಾಗ ಹೆಸರು ಏನೋ ಫ್ಯಾನ್ಸಿ ಆಗಿತ್ತು. ತಿಂದಾಗ ನಾರ್ಮಲ್ ಗೋಬಿ ತಿನ್ನೋ ಥರ ಇತ್ತು, ಗೋಬಿ ಮಸಾಲ ಇತ್ತು. ಆಮೇಲೆ ಈ ತಲಪಕಟ್ಟೆಯಲ್ಲಿ ಎಂಟ್ರೆನ್ಸಲ್ಲಿ ಒಂದು ಏಸ್ಥೆಟಿಕ್ ಬ್ಯೂಟಿಫುಲ್ ವುಮೆನ್ ರಾಗಿ ಬೀಸೋದನ್ನು ಇಟ್ಟಿದ್ರು. ಅದು ಎಲ್ಲ ಕಡೆ ಇರುತ್ತಂತೆ. ಜೀವನದಲ್ಲಿ ಛತ್ರಿ ಇರ್ತಿರ್ಲಿಲ್ಲ ನಾನು ಬಿಸಿಲಿಗೆ. ಈ ಚೆನ್ನೈಗೆ ಬಂದುಬಿಟ್ಟು ಬಿಸಿಲಿಗೆ ಛತ್ರಿ ಇಟ್ಕೊಂಡು ನಡೀತಾ ಇದ್ದೀನಿ. ಆಲ್ರೆಡಿ ಟ್ಯಾನ್ ಆಗಿದ್ದೀನಿ, ಇನ್ನೂ ಯಾಕೆ ಟ್ಯಾನ್ ಆಗೋದು ಅಂತ ಅಷ್ಟೇ. ಇವಾಗ ನಾವು ಊಟ ಎಲ್ಲ ಮುಗಿಸಿದ್ವಿ, ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಟೇಸ್ಟು. ಮುಗಿಸ್ಕೊಂಡು ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಇನ್ನೂ ಗೊತ್ತಿಲ್ಲ, ನೋಡುವ, ಹೋದ್ಮೇಲೆ ತೋರಿಸ್ತೀನಿ. ಸೊ ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಬಸ್ ತೊಗೊಂಡ್ವಿ. ಆ್ಯಂಡ್ ಆಲ್ಮೋಸ್ಟ್ 1 hour 1.5 hour ಏನೋ ಜರ್ನಿ ಅಂದ್ಲು. ಸೊ ನಾವು ಫಸ್ಟು ಹೋಗಿ ಒಂದು ಚಾಕ್ಲೇಟ್ ಶೇಕ್ನ ಕುಡಿದು ಎನರ್ಜಿ ತುಂಬಿಸ್ಕೊಂಡು ನಾವು ಹೋಗಿದ್ದು ಬೆಸೆಂಟ್ ಬೀಚ್ಗೆ. ನಾನು ಆಗಲೇ ಒಂದು ಸ್ವಲ್ಪ ಹೆಸರು ತಪ್ಪು ಹೇಳಿದೆ, ಅದು ಬೆಸೆಂಟ್ ಬೀಚ್. ಸೊ ಇದು ನಾರ್ಮಲಾಗಿ ಮೆರಿನಾ ಬೀಚ್, ಬೆಸೆಂಟ್ ಬೀಚ್, ಈ ಕಡೆ ಲೋಕಲಲ್ಲಿರೋ ಬೀಚಸಲ್ಲೆಲ್ಲ ಈ ಥರ ಸ್ಟಾಲ್ಸ್ಗಳು ಹಾಕಿರ್ತಾರೆ. ತುಂಬ ವೆರೈಟೀಸ್ ಆಫ್ ತಿಂಡಿ ಸಿಗುತ್ತೆ, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಇರುತ್ತೆ. ಸೊ ನೀವು ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಸ್ಪೆಂಡ್ ಮಾಡ್ಬೋದು. ನಾವು ಹೋಗಿದ್ದು ಸಂಡೇ ಕಾರಣಕ್ಕೂ ಏನೋ ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಂಡ್ ಆ ಬೀಚಲ್ಲಿ ಎಷ್ಟು ಆ ಗಾರ್ಬೇಜ್ ಎಲ್ಲ ಬರ್ತಿತ್ತು ಅಂದರೆ, ಆ ಬೀಚಿಗೆ ಯಾಕಷ್ಟು ಗಾರ್ಬೇಜ್ ತುಂಬಿಸಿದ್ದಾರೆ ಅನ್ನಿಸ್ತಿತ್ತು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾನು ಬೀಚ್ ನೀರಲ್ಲಿ ಆಟ ಆಡಿಕೊಂಡು, ಹಾಗೆ ವ್ಲಾಗಿಗೆ ಹಾಕೋಕ್ಕೆ ಸ್ವಲ್ಪ ವೀಡಿಯೋ ಬೇಕಲ್ವಾ, ಅದಕ್ಕೆ ಈ ವಿಡಿಯೋನ ತೆಗೆಸ್ಕೊಂಡೆ.
ಜನ ಬರೋರು ಗಾರ್ಬೇಜ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿದ್ರೆ ನಮ್ಮ ಬೀಚ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ನಾವು ಒಂದಷ್ಟು ಏನಾದರೂ ತಿನ್ನೋಣ ಅಥವಾ ಏನಾದರೂ ಆಟ ಆಡೋಣ ಅಂತ ಅಂಗಡಿ ಹುಡ್ಕೊಂಡು ಹೋದ್ವಿ. ನಾನು ಬೀಚಲ್ಲಿ ಫಿಶ್ ತಿನ್ನಬೇಕು, ನಾನು ಚಿಕ್ಕವಳಿರುವಾಗ ತಿಂದಿದ್ದೆ ಅಂತ ನನ್ನ ಕೋಡಿಗೆ ಹೇಳಿದ್ದಕ್ಕೆ ನಾನು ಏನೇನೆಲ್ಲ ತಿನ್ನಬೇಕು ಅಂತ ಅಂತಿದ್ನೋ ಅದನ್ನೆಲ್ಲ ಹುಡುಕಿ ಆದಷ್ಟು ಏನೋ ಒಂದು ಪಾಸಿಬಿಲಿಟಿ ಮಾಡಿ ಅದನ್ನು ನನಗೆ ಕೊಡಿಸ್ತಾ ಇದ್ಲು. ನಾವು ಫಸ್ಟು ಮಾವಿನಕಾಯಿ ತಿಂದ್ವಿ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತಲ್ಲ, ರಾ ಮ್ಯಾಂಗೋ ತಿಂದ್ವಿ. ಅದಾದಮೇಲೆ ಫಿಶ್ ತಿಂದ್ವಿ, ಫಿಶಸ್ ನಂಗೆ ಮರ್ತೋಗಿದೆ. ನೆಕ್ಸ್ಟ್ ಸ್ಕ್ವಿಡ್ ತಿಂದ್ವಿ. ಕೋಡಿ, Yeah, how is the taste of squid? this is so nice. Really? Let me try now. Yeah. ಫಸ್ಟ್ ಟೈಮ್ ಸ್ಕ್ವಿಡ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ಹೇಗಿರುತ್ತೆ ಗೊತ್ತಿಲ್ಲ. It is chewy like pasta. It is chewy like pasta. ಟೇಸ್ಟ್ ಇರಲ್ಲ, ಮಾಮೂಲಿ ನಾವು ಚೀಚಿ ತಿಂತೀವಲ್ಲ ಸಾಫ್ಟಾಗಿ ಹಾಗಿದೆ. ಐ ಟೇಸ್ಟ್ ಸ್ಕ್ವಿಡ್. ಆಮೇಲೆ ಅಲ್ಲಿ ಒಂದು ಆಟ ಇತ್ತು, 1 ಮಿನಿಟ್ ಅಥವಾ 2 ಮಿನಿಟ್ಸ್ ಏನೋ ಕಂಬಿ ಹಿಡ್ಕೊಬೇಕು, ಅದು ರೊಟೇಟ್ ಆಗ್ತಿರುತ್ತೆ, ಹಿಡ್ಕೊಂಡ್ರೆ ಗೊಂಬೆ ಫ್ರೀ ಕೊಡ್ತಾರೆ ಅಂತ. ಬಟ್ ರೊಟೇಟ್ ಆಗ್ತಿರೋದಕ್ಕೆ ಅದೆಲ್ಲರಿಗೂ ಕಷ್ಟ ಆಗ್ತಿತ್ತು. ನಾನು ಟ್ರೈ ಮಾಡೋಣ ಅಂದ್ಕೊಂಡು ಆಮೇಲೆ ಬೇಡ, ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳೋಣ ಅಂತ ಅನ್ನಿಸ್ತು. ಅದಕ್ಕೆ ನಾವು ಆಮೇಲೆ ಬಂದು ಐಸ್ ಕ್ರೀಮ್ನ ತಿಂದ್ವಿ. ಇದೆಲ್ಲ ಆದಮೇಲೆ ಇನ್ನೂ ಹೊಟ್ಟೆ ತುಂಬಿರಲಿಲ್ಲ ನಮಗೆ ಅಂತ ನಾವು ಅಲ್ಲೊಂದು ಟ್ಯಾಮನ್ ಅನ್ನೋ ಶಾಪ್ ಇತ್ತು, ಹೋಗಿ ನೋಡ್ತೀವಿ. ರಾಮನ್ಗೆ ಲೋಕಲಲ್ಲಿ ಟ್ಯಾಮನ್ ಅಂತ ಕರೀತಾರಂತೆ. ಶೇರಿಂಗಲ್ಲಿ ರಾಮನ್ ತಿಂದುಬಿಟ್ಟು ಆಮೇಲೆ ಲೇಟ್ ನೈಟ್ ಆಗಿತ್ತು, ಮನೆ ಕಡೆ ಹೋಗಲೇಬೇಕಲ್ಲ, ಒಂದು ಸ್ವಲ್ಪ ಈ ಬ್ಯೂಟಿಫುಲ್ ಆಗಿರೋ ನೇಚರ್ನ ನಾನು ವಿಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟೆ. ರಾಮನ್ನ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ, ಅದನ್ನು ಟ್ಯಾಮನ್ ಅಂತ ಏನೋ ಸ್ಪೆಸಿಫೈ ಮಾಡಿದರು. ನಾವು ಚಿಕನ್ ಬಾಗಲ್ ನಾಸಿ ಸೂಪ್ ಏನೋ ತಿಂದ್ವಿ. ಅದರಲ್ಲಿ ಮೋಮೋಸು ಮತ್ತು ಹಾಫ್ ಎಗ್ಗು ನೂಡಲ್ಸ್ ಎಲ್ಲ ಹಾಕಿದ್ರು. ಒಂಥರ ಚೆನ್ನಾಗಿತ್ತು, ಬಟ್ ಟ್ಯಾಮ್ರಿನ್ ಫ್ಲೇವರ್ ಜಾಸ್ತಿ ಇತ್ತು, ಬಟ್ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಬಂದ್ವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಏನೋ ಗೂಡ್ಸ್ ಟ್ರೈನ್ ಸುಟ್ಟೋಗ್ಬಿಟ್ಟು ಒಂದು 5 ಕಂಪಾರ್ಟ್ಮೆಂಟ್ ಸುಟ್ಟೋಗಿದೆ. ಅದಕ್ಕೆ ನಾಳೆನೂ ಟ್ರೈನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ನಾಳೆ ಟ್ರೈನ್ ಬುಕ್ ಮಾಡಿದ್ದೆ, ಆ್ಯಕ್ಚುಲಿ ಇವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಬುಕ್ ಆಗಿದ್ರೆ ನಾನು ನಾಳೆ ಮಾಡಿದ್ದೆ. ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿ ಬೆಳಗ್ಗೆನೇ ನಾನು ಬಸ್ ಬುಕ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ಗೆ ಎದ್ದು ಬಸ್ಗೆ ಹತ್ತಬೇಕು. 8 hours ಜರ್ನಿ ಇದೆ ಬೆಂಗಳೂರಿಗೆ. ಟ್ರೈನ್ ಆಗಿದ್ದರೆ ಬರೀ 6 hours ಇರ್ತಿತ್ತು. ಏನು ಮಾಡೋದು, ಐ ಕಾಂಟ್ ಬಿಲೀವ್ ಅಲ್ಲ ಟ್ರೈನ್ನ. ಸೊ ಬಸ್ ಬುಕ್ ಮಾಡಿದ್ದೀನಿ, ನಾಳೆ ಬೆಂಗಳೂರಿಗೆ ಹೋಗಿ ತಲುಪ್ತೀನಿ ಅಷ್ಟೇ. ಇವಾಗ ನಾನು ಕೋಡಿ ಕೇಳ್ತೀನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ ತೋರಿಸಿದ್ದು ಅಂತೆಲ್ಲ. ಹೌ ಡಿಡ್ ಯು ಎಕ್ಸ್ಪೀರಿಯನ್ಸ್ staying with me for a trip, and how did you feel? You took me First of all, responsibility. I should tell thanks for coming. I had a good experience with you, even though we have visited a few of the, whatever I have visited, I have shown you. I have even visited some of the new places. We tried few new dishes. We went to churches I have never been. It was a wholesome experience. I hope you enjoyed it. Thank you, Kodi. Thank you so much. You will again invite me or not? For sure, but not now. Why? I was just joking. Because it's too hot. Yeah, it is too hot. ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಯಾವತ್ತೂ ಯಾರ ಮನೇಲಿ ಹೋಗಿ ಸ್ಟೇ ಆಗಿರಲಿಲ್ಲ. ಆ್ಯಂಡ್ ಆಲ್ ಆಫ್ ಎ ಸಡನ್ ಐ ಡೋಂಟ್ ನೋ, ನಾನು ಬರೀ ಕೋಡಿಗೆ ಕೇಳಿದ್ದೆ, ಈ ಥರ ನಾನು ಪಾಂಡಿಚೇರಿಗೆ ಬರ್ತೀನಿ ತೋರಿಸ್ಬೇಕು ಅಂತ ಜಸ್ಟ್ ಸುಮ್ಮನೆ ಹೇಳಿದ್ದೆ. ಬಟ್ ಅವಳು ಏನೋ ಥಿಂಕ್ ಮಾಡಿದೆ, ಅವಾಗಿಂದ ಕರೆದ್ಲು. ಸೊ ಐ ಜಸ್ಟ್ ಕೇಮ್. ನನಗೆ ಬಂದ ಮೇಲೆ ಅನ್ನಿಸ್ತಿತ್ತು ನಾನು ಯಾವತ್ತೂ ಬಂದೇ ಇರೋಲ್ಲ, ಹೆಂಗೆ ಬಂದೆ ಅಂತ. ಬಂದೆ ಐ ಕೇಮ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆದರೆ ತುಂಬ ಬಿಸಿಲಿತ್ತು. ಲಕ್ಕಿಲಿ ನಾನು ಇದ್ದಿದ್ದು 2 ದಿವಸನೂ ಮಳೆನೂ ಬಂತು. ಸೊ ಅದು ಸ್ವಲ್ಪ ಕಾಂಪನ್ಸೇಟ್ ಆಯಿತು. ಬೆಳಗ್ಗೆ ಎಲ್ಲ ಬಿಸಿಲು, ಸಾಯಂಕಾಲ ಎಲ್ಲ ಮಳೆ ಅನ್ನೋ ಥರ. ಬಟ್ ತುಂಬ ಚೆನ್ನಾಗಿತ್ತು. ತುಂಬ ಪ್ಲೇಸಸ್ ನೋಡಿದ್ವಿ. ಪಾಂಡಿಚೇರಿ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಪಾಂಡಿಚೇರಿ. ಆಮೇಲೆ ಚೆನ್ನೈ ಪ್ಲೇಸಸ್ಸು, ಆ್ಯಂಡ್ ಎಸ್ಪೆಷಲಿ ನನಗೆ ಮುರುಘಾ ಸ್ಮೈಲಿಂಗ್ ಪ್ಲೇಸ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವತ್ತು ಬೀಚ್ಗೆ ಹೋಗಿದ್ವಿ, ಬೆಸೆಂಟ್ ಬೀಚ್ಗೆ, ಅದು ನಮಗೆ ತುಂಬ ಇಷ್ಟ ಆಯಿತು. ಸೊ ಟೋಟ್ಲಿ ಥರೋಲಿ ಐ ಎಂಜಾಯ್ಡ್ ಇಟ್. ಮಾರನೇ ದಿವಸದ ಬೆಳಗಿನ ಕತೆ. ನಾನು ಬೆಳಗ್ಗೆ ಬಸ್ ಹತ್ತಿದೆ ನಮ್ಮ ಬೆಂಗಳೂರು ಕಡೆಗೆ. ಮಧ್ಯಾಹ್ನಕ್ಕೆ ಮೀಲ್ಸ್ ತಿಂದೆ ಅಲ್ಲೇ ಯಾವುದೋ ಒಂದು ಸ್ಟಾಪಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದು ರೀಚ್ ಆದೆ. ಫೈನಲಿ ಮನೆಗೆ ಬಂದು ತಲುಪಿದ್ದೀನಿ. ಆ್ಯಂಡ್ ನನ್ನನ್ನು ನೋಡಿದ್ರೆ ಹೆಂಗೆ ಹೋಗಿದ್ದೀನಲ್ಲ, ಪೂರ ಕಪ್ಪಗಾಗಿ ಹೋಗಿದ್ದೀನಿ.
ಸೊ ಇದ್ರ ಮೇಲೆ ವರ್ಕ್ ಮಾಡಬೇಕಿನ್ನು ಕಪ್ಪುದು ಹೋಗೋಕ್ಕೆ ಟ್ಯಾನ್ ಹೋಗೋಕ್ಕೆ. ಆ್ಯಂಡ್ ನಾನು ಟ್ರಿಪ್ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಪ್ಲೇಸಸ್ಗೆ ನಾನು ಹೋಗಿಲ್ಲ, ಸ್ವಲ್ಪ ಕಮ್ಮಿ ಪ್ಲೇಸಸ್ಗೆ ಹೋಗಿದ್ದು, ಬಟ್ ತರೋಲಿ ಎಂಜಾಯ್ ಮಾಡಿದ್ದೀನಿ. ವಾಟ್ ಎವರ್ ಏನೇ ಆಗಲಿ ನನಗೆ ಈ ಮೆಜೆಸ್ಟಿಕಲ್ಲಿ ಕಾಲಿಕ್ಕಿದ ತಕ್ಷಣ ವಾವ್ ಅನ್ನೋ ಫೀಲಿಂಗ್ ಸಿಕ್ತು. ನಮ್ಮ ಗಾಡಿ ತಗೊಂಡು ಗೊತ್ತಿರೋ ಏರಿಯಾ ನೋಡಿದ ತಕ್ಷಣ ಇಲ್ದಿರೋ ಆನಂದ ಆಯ್ತು ನನಗೆ. ಆ ಬಸ್ಸವನ್ನಂತೂ ಆಲ್ಮೋಸ್ಟ್ 11 hour ಬಂದಿದ್ದೀನಿ ನಾನು ಇವತ್ತು. ಅದೇನಕ್ಕೆ ಅಂತ ಗೊತ್ತಿಲ್ಲ. ಸಂಹಾವ್ ನಂಗೆ ಬಸ್ಸಲ್ಲಿ ಅಶ್ವಿನಿ ಅಂತ ಒಬ್ಬರು ಫ್ರೆಂಡ್ ಆದರು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಸೀರೀಸ್ ನೋಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಮಲಗಿ ಎದ್ದು ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ. ಸೊ ಬಸ್ ಜರ್ನಿ ಸ್ವಲ್ಪ ಲೇಟ್ ಆಯಿತು, ಬಟ್ ಟ್ರಿಪ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ, ಐ ಆಮ್ ಹ್ಯಾಪಿ, ಐ ಆಮ್ ಬ್ಯಾಕ್ ಹೋಮ್. ಏನೇ ಆದರೂ ಹೋಮ್ ಇಸ್ ಅ ಹೋಮ್. ಸೊ ಫೈನ್, ನಾವು ಇವಾಗ ತಿಂದುಬಿಟ್ಟು ಮಲ್ಕೊಳೋದಷ್ಟೇ ಕೆಲಸ. ಮತ್ತು ನಾಳೆ ನಾನು ಕೆಲಸಕ್ಕೆ ರಜೆ ಹಾಕಿದ್ದೀನಿ, ರೆಸ್ಟ್ ತೊಗೊಬೇಕು ಅಂತ. ಅದಾದಮೇಲೆ ಇದ್ದಿದೆ ಅಲ್ವಾ ನಾರ್ಮಲ್ ಲೈಫ್ ಸ್ಟೈಲ್. ಅಷ್ಟೇ, ಮುಗೀತು ನನ್ನ ಚೆನ್ನೈ ಟ್ರಿಪ್. ಕೋಡಿಗೆ ಮತ್ತು ಅವ್ರ ಫ್ರೆಂಡ್ಸ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್, ಯಾಕೆಂದರೆ ಅವ್ರ ಮನೇಲಿರೋಕ್ಕೆ ಜಾಗ ಕೊಟ್ಟಿದ್ರಲ್ಲ ಅದಕ್ಕೆ. ಆ್ಯಂಡ್ ಕೋಡಿ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ನನ್ನ ಜೊತೆಗೆ ಎಲ್ಲ ಜಾಗಕ್ಕೂ ಬಂದಿದ್ಲು, ಸೊ ಅದಕ್ಕೂ ಥ್ಯಾಂಕ್ಸ್ ನನ್ನ ಕಡೆಯಿಂದ ಅವಳಿಗೆ. ಅಷ್ಟೇ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.